Next, question number 3 ಗೆ ಬರೋಣ. Form the pair of linear equations for the following problems and find their solution by substitution method. ಏನ್ ಮಾಡಬೇಕು ಇಲ್ಲಿ? ನಾವೇ ಲೀನಿಯರ್ ಇಕ್ವೇಶನ್ ನ ಫಾರ್ಮ್ ಮಾಡಬೇಕು. ಬರೀ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನ ನೋಡ್ಕೊಂಡು ಲೀನಿಯರ್ ಇಕ್ವೇಶನ್ಸ್ ನ ಫಾರ್ಮ್ ಮಾಡಿ ಮತ್ತೆ ಸೊಲ್ಯೂಷನ್ ನ ಅಂದ್ರೆ x ಹಾಗೂ y ನ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಮಾಡಬೇಕು. ಓಕೆ, ಸೊ ಇದರಲ್ಲಿ ಟೋಟಲ್ ಆಗಿ 6 ಸಬ್ ಕ್ವೆಶನ್ಸ್ ಬರುತ್ತೆ. ಓಕೆ, ಅದರಲ್ಲಿ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವೆಶನ್ ನಾನು ಇಲ್ಲಿ ತಗೊಂಡಿದ್ದೀನಿ. ಫಸ್ಟ್ ಕ್ವೆಶನ್ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26. ಅಂದ್ರೆ ಯಾವುದು ಎರಡು ನಂಬರ್ ಇದೆ ಅದರ ಮೈನಸ್ ಮಾಡಿದಾಗ ಒಂದಕ್ಕೊಂದು ವ್ಯತ್ಯಾಸ ಮಾಡ್ತೀವಲ್ವಾ, ಮೈನಸ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ಅಂದ್ರೆ 26 ಬರುತ್ತಂತೆ. ಓಕೆ, ಅಂಡ್ ಒನ್ ನಂಬರ್ ಈಸ್ 3 ಟೈಮ್ಸ್ ದಿ ಅದರ್. ಒಂದ್ ನಂಬರ್ ಏನಿದೆಯಲ್ಲ ಅದು ಇನ್ನೊಂದು ನಂಬರ್ನ 3 ಟೈಮ್ಸ್ ಇದೆ. ಓಕೆ, ಫೈಂಡ್ ದೆಮ್. ಅದು ಯಾವುವು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸ್ಟೇಟ್ಮೆಂಟ್ ಅನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಅಂದ್ರೆ ನೋಡಿ, ನಮಗೆ ಯಾವ ಟೂ ನಂಬರ್ಸ್ ಅಂತ ಫಸ್ಟ್ಗೆ ಗೊತ್ತಿಲ್ಲ. ಸೊ ದಿ ಫಸ್ಟ್ ನಂಬರ್ಸ್ ಯಾವ ಅಂತ ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ನಂಬರ್ ಬಿ, ಸೊ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಹಾಗೇನೆ ಲೆಟ್ ದಿ ಸೆಕೆಂಡ್ ನಂಬರ್ ಕೂಡ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಸೆಕೆಂಡ್ ನಂಬರ್ ಬಿ. ಓಕೆ, ಸೆಕೆಂಡ್ ನಂಬರ್ ಏನಂತ ತಗೊಳ್ಳೋಣ, ವೈ ಅಂತ ತಗೊಳ್ಳೋಣ. ಎಕ್ಸ್ ಹಾಗೂ ವೈ ಅಂತ ಎರಡು ನಂಬರ್ಸ್ ಇದೆ. ಅದು ಏನು ಅಂತ ಯಾವ್ದು ಅಂತ ಗೊತ್ತಿಲ್ಲ, ಬಟ್ ಅದರ ಡಿಫರೆನ್ಸ್ ಏನಿದೆ 26 ಇದೆ. ಡಿಫರೆನ್ಸ್ ಅಂದ್ರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 26. ಈ ಎರಡು ನಂಬರ್ನ ಮೈನಸ್ ಮಾಡಿದಾಗ ಸೊ ಏನಾಗುತ್ತೆ, ಆನ್ಸರ್ 26 ಬರಬೇಕು. ಇದು ನಮ್ಮ ಲೀನಿಯರ್ ಇಕ್ವೇಶನ್. ಓಕೆ, ಗಿವನ್ ಅವ್ರು ಏನೇನು ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್, ಅದ್ರ ಪ್ರಕಾರ ನಾವು ಈ ಇಕ್ವೇಶನ್ ನ ಫಾರ್ಮ್ ಮಾಡ್ಕೊಂಡ್ವಿ. ಇದು ಇಕ್ವೇಶನ್ ನಂಬರ್ 1 ಅನ್ನೋಣ. ಸೊ ಸೆಕೆಂಡ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೋಡಿ, ಒನ್ ನಂಬರ್ ಈಸ್ 3 ಟೈಮ್ಸ್ ದಿ ಅದರ್. ಒಂದ್ ನಂಬರ್ ಏನಿದೆಯಲ್ಲ ಅದು ಇನ್ನೊಂದು ನಂಬರ್ನ 3 ಟೈಮ್ಸ್ ಇದೆ. ಸೊ ಲಾಜಿಕ್ ಪ್ರಕಾರ ನೋಡಿ, ಎಕ್ಸ್ ನಲ್ಲಿ ವೈ ನ ಮೈನಸ್ ಮಾಡ್ತಾ ಇದೀವಿ ಅಂದಾಗ ಎಕ್ಸ್ ಏನಾಯ್ತು, ದೊಡ್ಡದಾಗಿದೆ ಅಂತ ಅರ್ಥ ಅಲ್ವಾ. ಸೊ ಒಂದ್ ನಂಬರ್ ಏನಿದೆ ಇನ್ನೊಂದು ನಂಬರ್ನ 3 ಟೈಮ್ಸ್ ಇದೆ. ಸೊ ಅದಕ್ಕೆ ನಾನು ಎಕ್ಸ್ ನ ದೊಡ್ಡ ನಂಬರ್ ಅಂತ ತಗೊಳ್ತೀನಿ. ಓಕೆ, ಯಾವ್ದೋ ಒಂದು ದೊಡ್ಡ ನಂಬರ್ ಇದೆ, ವೈಗಿಂತ ದೊಡ್ಡ ನಂಬರ್. ಸೊ ಅದೇನಾಗಿದೆ, ವೈ ನ 3 ಪಟ್ಟಿದೆ, 3 ಟೈಮ್ಸ್ ಇದೆ. ಸೊ ಅದಕ್ಕೆ 3y. ಸೊ ಎಕ್ಸ್ ಈಕ್ವಲ್ ಟು 3y. ಇದು ಸೆಕೆಂಡ್ ಇಕ್ವೇಶನ್. ಇವಾಗ ನೋಡಿ, ಡೈರೆಕ್ಟ್ ಆಗಿ ಎಕ್ಸ್ ನ ಟರ್ಮ್ಸ್ ಅಲ್ಲಿ ಬಂದಿದೆ ಎಕ್ಸ್ ಈಕ್ವಲ್ ಟು 3y ಅಂತ. ಸೊ ಇದನ್ನ ಏನ್ ಮಾಡ್ತೀನಿ, ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಓಕೆ, ಎಕ್ಸ್ ಏನಿದೆ 3y ಇದೆ ಅಲ್ವಾ. ಸೊ ಎಕ್ಸ್ ನ ಬದಲಾಗಿ 3y ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. 3y ಮೈನಸ್ y ಈಕ್ವಲ್ ಟು ಏನಾಯ್ತು, 26. 3y ಮೈನಸ್ y 2y equal to 26. y equal to 26 upon 2. 2 1s are 2 3s are. Okay, 13. 2 13s are 26. So y equal to 13 ಬಂತು. ಓಕೆ, ಒನ್ ನಂಬರ್ ನಮಗೆ ಸಿಕ್ಕಾಗಾಯ್ತು. ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಈಸಿ. ಇಕ್ವೇಶನ್ 2 ನಲ್ಲಿ y ನ ವ್ಯಾಲ್ಯೂನ ಹಾಕ್ಬಿಡೋದು ಅಲ್ವಾ. ಎಕ್ಸ್ ಈಕ್ವಲ್ ಟು 3y. y ಏನಿದೆ 13 ಇದೆ. ಸೊ 13 3s are 39. ಓಕೆ, ಗಾಟ್ ಇಟ್. ಎಕ್ಸ್ ನ ವ್ಯಾಲ್ಯೂ 39 ಬಂತು, ಹಾಗೆ y ನ ವ್ಯಾಲ್ಯೂ 13 ಬಂತು. ಸೊ ಇದಿಷ್ಟು ಸೊಲ್ಯೂಷನ್. ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಓಕೆ, ಸೊ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡಿದ್ಮೇಲೆ ನಿಮಗೆ ಡೌಟ್ ಇದ್ರೆ ಅದನ್ನ ವೆರಿಫೈ ಕೂಡ ಮಾಡಿ ನೋಡಬಹುದು. ಯಾವ ತರ ಅಂದ್ರೆ ನೋಡಿ, ಎಕ್ಸ್ ಮೈನಸ್ ವೈ ಕೊಟ್ಟು 26 ಇದೆ ಇಕ್ವೇಶನ್ 1. ಸೊ ಅದರಲ್ಲಿ ಎಕ್ಸ್ ನ ಹಾಗೂ y ನ ವ್ಯಾಲ್ಯೂನ ಪುಟ್ ಮಾಡಿ ನೋಡೋಣ. ಎಕ್ಸ್ ಏನಿದೆ 39 ಇದೆ ಅಲ್ವಾ. 39 ಮೈನಸ್ y ಏನಿದೆ 13 ಇದೆ. ಸೊ ಆನ್ಸರ್ ಏನ್ ಬರ್ಬೇಕೀಗ, 26 ಬರಬೇಕು. ಸೊ 39 ಅಲ್ಲಿ 13 ಮೈನಸ್ ಮಾಡ್ರಿ, 9 ಅಲ್ಲಿ 3 ಮೈನಸ್ ಮಾಡಿದ್ರೆ 6 ಆಗುತ್ತೆ, ಹಾಗೆ 3 ನಲ್ಲಿ 1 ಮಾಡಿದ್ರೆ 2 ಆಗುತ್ತೆ. ಸೊ 26. ಹಾಗೆ ಇಲ್ಲಿ ನೋಡಿ, ಒಂದು ನಂಬರ್ ಇನ್ನೊಂದನ್ನ 3 ಟೈಮ್ಸ್ ಇದೆ ಅಂತ ಕೊಟ್ಟಿದ್ರು ಅಲ್ವಾ. ಸೊ ಇಲ್ಲಿ ನೋಡಿ y ನ ವ್ಯಾಲ್ಯೂ ಹಾಕಿದಾಗ ಅದು ಕೂಡ ಎಕ್ಸ್ ಕೂಡ y ನ 3 ಟೈಮ್ಸ್ ಇದೆ. 13 ಇಂಟು 3 39 ಬರುತ್ತೆ ಅಲ್ವಾ. ಸೊ ಈ ಸೊಲ್ಯೂಷನ್ ಕೂಡ ವೆರಿಫೈ ಆಯಿತು, ಹಾಗೆ ಇದು ಕೂಡ ವೆರಿಫೈ ಆಯಿತು. ಇದೇ ಕ್ವೆಶ್ಚನ್ ನ ಸೆಕೆಂಡ್ ಪಾರ್ಟ್ ಗೆ ಬರೋಣ. ದ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್. ಫೈಂಡ್ ದೆಮ್. ಸೊ ಇಲ್ಲಿ ಮೊದಲಿಗೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಯಾವುದೇ ಎರಡು ಆಂಗಲ್ ಅನ್ನ ಕೂಡಿಸಿದಾಗ ನೀವು ಲೆಟ್ ಬಿ ಎಕ್ಸ್ ಅಂಡ್ ವೈ. ಓಕೆ, ಇದನ್ನ ಆಡ್ ಮಾಡಿದಾಗ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ.
ಸೊ ಇಂತಹ ಆಂಗಲ್ಸ್ ನ ಏನಂತ ಹೇಳ್ತೀವಿ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸ್ ಅಂಡ್ ವೈ ಅಂತ ತಗೊಂಡಿದ್ದೀನಲ್ಲ, ಅದನ್ನೇ ನಾನು ಆಂಗಲ್ಸ್ ಅಂತ ತಗೋತೀನಿ. ಸೊ ಫಸ್ಟ್ಗೆ ನೀವು ಸ್ಟೇಟ್ಮೆಂಟ್ ಏನ್ ಬರಿಬೇಕು ಅಂದ್ರೆ ಲೆಟ್ ದ ಆಂಗಲ್ಸ್ ಬಿ. ಸೊ ಪ್ರಾಪರ್ ಸ್ಟೆಪ್ಸ್ ಅನ್ನ ಬರಿಬೇಕಾಗುತ್ತೆ ನೀವು. ಲೆಟ್ ದಿ ಆಂಗಲ್ಸ್ ಬಿ ಏನಂತ ತಗೊಂಡಿದೀವಿ, ಎಕ್ಸ್ ಹಾಗೂ ವೈ ಅಂತ ತಗೊಂಡಿದ್ವಿ. ಸೊ ಎಕ್ಸ್ ಅಂಡ್ ವೈ. ಸೊ ಒನ್ ಸ್ಟೇಟ್ಮೆಂಟ್ ನಮ್ಗೆ ಏನ್ ಗೊತ್ತಿದೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ. ಆವಾಗ ಇದು ಏನಾಗುತ್ತೆ, ಸಪ್ಲಿಮೆಂಟರಿ ಆಂಗಲ್ಸ್ ಅನ್ಸ್ಕೊಳ್ಳುತ್ತೆ. ಸೊ ಇದು ಇಕ್ವೇಶನ್ ನಂಬರ್ 1. ಸೊ ನೋಡಿ ಇನ್ನೊಂದು ಪಾರ್ಟ್ ಇದೆ ಇದೇ ಕ್ವೆಶನ್ ಅಲ್ಲಿ. ದ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಯಾವ್ದು ಎರಡು ಆಂಗಲ್ ಕೊಟ್ಟಿದ್ದಾರೆ, ಅದರಲ್ಲಿ ಲಾರ್ಜರ್ ಏನಿದೆಯಲ್ಲ ಅಂದ್ರೆ ಬಿಗರ್ ಆಂಗಲ್. ಲೆಟ್ ಬಿ ಎಕ್ಸ್ ಬಿಗರ್ ಆಂಗಲ್. ಓಕೆ, ಎಕ್ಸ್ ವೈ ಗಿಂತ ದೊಡ್ಡದಾಗಿದೆ, ಬಿಗ್ಗರ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್. ಸೊ ಇದೇನಿದೆಯಲ್ಲ ಎಕ್ಸ್ ಏನಿದೆಯಲ್ಲ, exceeds the smaller by 18 degrees. ಅಂದ್ರೆ 18 ಡಿಗ್ರೀಸ್ y ಗಿಂತ ಜಾಸ್ತಿ ಇದೆ. ಸೊ ಈ ಸ್ಟೇಟ್ಮೆಂಟ್ ಅನ್ನ ನಾವು ಹೇಗೆ ಬರ್ಕೊಳ್ತೀವಿ, ಎಕ್ಸ್ ಏನಿದೆಯಲ್ಲ y ಮತ್ತೆ ಪ್ಲಸ್ 18 ಜಾಸ್ತಿ ಇದೆ. ಸೊ ಸ್ಟೇಟ್ಮೆಂಟ್ ನ ಈ ತರ ಮಾಡ್ಕೊಳ್ತೀವಿ. ಸೊ ಎಕ್ಸ್ ಈಕ್ವಲ್ ಟು ಏನಾಯ್ತು, y ಪ್ಲಸ್ 18 ಡಿಗ್ರಿ ಜಾಸ್ತಿ ಇದೆ. ಸೊ ಇದನ್ನ ನಾನು ಇಕ್ವೇಶನ್ 2 ಅಂತ ತಗೊಳ್ತೀನಿ. ಸೊ ನೋಡಿ ಡೈರೆಕ್ಟ್ ಆಗಿ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ 18 ಬಂತು ಅಲ್ವಾ, ಎಕ್ಸ್ ನ ಟರ್ಮ್ಸ್ ಅಲ್ಲಿ ಇದೆ. ಸೊ ಇದನ್ನ ಇಕ್ವೇಶನ್ 1 ನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಸೊ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ 18 ಅನ್ನ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ ಇದೆಯಲ್ಲ ಇದ್ರಲ್ಲಿ. ಸೊ ಎಕ್ಸ್ ಏನಿದೆ, ವೈ ಪ್ಲಸ್ 18, ದೆನ್ ಇನ್ನೊಂದು ವೈ ಇದೆ ಅಲ್ವಾ, ಸೊ ವೈ ಈಕ್ವಲ್ ಟು 180 ಡಿಗ್ರಿ. ಇದನ್ನ ಎಲ್ಲಿ ಮಾಡಿದೆ ನಾನು, ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ವೈ ಪ್ಲಸ್ ವೈ 2y ಆಯ್ತು. 2y 180 ಡಿಗ್ರಿಯಲ್ಲಿ ಈ 18 ಡಿಗ್ರಿಯನ್ನ ಮೈನಸ್ ಮಾಡೋಣ. ಸೊ 18 ಡಿಗ್ರಿನ ಮೈನಸ್ ಮಾಡಿದಾಗ 0 ಮೈನಸ್ 8 2 ಬರುತ್ತೆ. ಆಮೇಲೆ 8 1 ಕ್ಯಾರಿ, 8 ಮೈನಸ್ 2 6 ಆಯ್ತು. ಹಾಗೆ ಲಾಸ್ಟ್ ಅಲ್ಲಿ 1 ಉಳಿದಿರುತ್ತೆ. ಸೊ 162, 180 ಮೈನಸ್ 18. ಸೊ ಡೈರೆಕ್ಟ್ಲಿ ಏನ್ ಮಾಡ್ತೀನಿ, 2 ಅನ್ನ ಈ ಕಡೆ ತಗೊಂಡು, ಓಕೆ, ಈ 2 ಅನ್ನ ಜಸ್ಟ್ ನಾನು ಡಿನಾಮಿನೇಟರ್ಗೆ ತಗೊಂಡಿದ್ದೀನಿ. ಸೊ ಇವಾಗ ನಾವು ಕಟ್ ಮಾಡೋಣ. 2 1 2 8 2 1. ಸೊ ಇವಾಗ ಆಂಗಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನೀವು 81 ಡಿಗ್ರಿ ಅಂತ ಬರಿಬೇಕಾಗುತ್ತೆ. ಓಕೆ, ಇವಾಗ ನಮಗೆ y ನ ವ್ಯಾಲ್ಯೂ ಸಿಕ್ತು. ಇವಾಗ x ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಜಸ್ಟ್ ನೀವು ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ x ನ ವ್ಯಾಲ್ಯೂ ಸಿಗುತ್ತೆ. ಸೊ y ಪ್ಲಸ್ 18 ಇದು ಇಕ್ವೇಶನ್ 2. ಸೊ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ y ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ 81 ಪ್ಲಸ್ 18, 1 ಪ್ಲಸ್ 8 9, 8 ಪ್ಲಸ್ 1 9. ಇದನ್ನು ಕೂಡ ನೀವು ಡಿಗ್ರಿನಲ್ಲಿ ಬರೀತೀರಾ, ಯಾಕೆಂದ್ರೆ ಆಂಗಲ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಮಗೆ ಬೇಕಾಗಿರೋ ಎರಡು ಆಂಗಲ್ಸ್ ಯಾವುವು, ಒಂದು ಎಕ್ಸ್ ಈಕ್ವಲ್ ಟು 99 ಡಿಗ್ರಿ, ಓಕೆ, ಹಾಗೆ y ಈಕ್ವಲ್ ಟು 81 ಡಿಗ್ರಿ. ಓಕೆ, ಇದೇ ನಮಗೆ ಬೇಕಾಗಿರೋ ಆಂಗಲ್ಸ್. ಸೊ ಇವಾಗ ನೀವು ಇದನ್ನ ವೆರಿಫೈ ಮಾಡಬೇಕು ಅಂದ್ರೆ ನೋಡಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ. ಓಕೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಸೊ ಎರಡನ್ನು ಆ್ಯಡ್ ಮಾಡಿ ನೋಡಿ, 81 ಡಿಗ್ರಿ ಹಾಗೆ 99 ಡಿಗ್ರಿ ಅಲ್ವಾ ಎಕ್ಸ್ ನ ವ್ಯಾಲ್ಯೂ, ಹಾಗೆ 81 ಡಿಗ್ರಿ 180 ಬರುತ್ತಾ. 9 ಪ್ಲಸ್ 1 10 ಆಗುತ್ತೆ. ಓಕೆ, 0 ಹಾಗೆ ಒಂದು ಕ್ಯಾರಿ, 9 ಪ್ಲಸ್ 1 10 ಪ್ಲಸ್ 8 180 ಆಯಿತು. ಓಕೆ, ಸೊ ಇದು ಕರೆಕ್ಟ್ ಆಗಿದೆ. ಸೊ ಎಕ್ಸ್ ನ ವ್ಯಾಲ್ಯೂ ಏನಾಯಿತು, 99 ಆಯಿತು, ವೈ ನ ವ್ಯಾಲ್ಯೂ 81. ಓಕೆ, ಥರ್ಡ್ ಪಾರ್ಟ್ಗೆ ಬರೋಣ. ದ ಕೋಚ್ ಆಫ್ ದ ಕ್ರಿಕೆಟ್ ಟೀಮ್ ಬೈ 7 ಬ್ಯಾಟ್ಸ್. ಏನ್ ಮಾಡಿದ್ರು, ಕೋಚ್ ಆಫ್ ದ ಕ್ರಿಕೆಟ್ ಟೀಮ್ ನ ಕೋಚ್ 7 ಬ್ಯಾಟ್ಸ್ ಹಾಗೂ 6 ಬಾಲ್ಸ್ ಅನ್ನ ಎರಡು ಸೇರಿಸಿ ಎಷ್ಟು ರೂಪಾಯಿಗೆ ತಗೊಂಡ್ರು, 3800 ರುಪೀಸ್ಗೆ ಬೈ ಮಾಡಿದ್ರು. ಆಮೇಲೆ ಲೇಟರ್ ಶಿ ಬೈಸ್ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ಫಾರ್ 1750. ಆಮೇಲೆ ಮತ್ತೆ ಅವರು ಬ್ಯಾಟ್ಸ್ ಹಾಗೂ ಬಾಲ್ಸ್ ಅನ್ನ ತಗೊಂಡ್ರು, ಬಟ್ ಅವಾಗ 1750 ಅನ್ನ ಪೇ ಮಾಡಿದ್ರು. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಈಚ್ ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಈಚ್ ಬಾಲ್. ನಮಗೆ ಕಲೆಕ್ಟಿವ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ. ಓಕೆ, 7 ಬ್ಯಾಟ್ಸ್ 6 ಬಾಲ್ಸ್ಗೆ ಎಷ್ಟು ಕೊಟ್ಟರು, ಆಮೇಲೆ 3 ಬ್ಯಾಟ್ಸ್ 5 ಬಾಲ್ಸ್ಗೆ ಇಷ್ಟು ಕೊಟ್ಟರು, ಬಟ್ ಪ್ರತಿಯೊಂದು ಬ್ಯಾಟ್ ನ ಕಾಸ್ಟ್ ನಮಗೆ ಗೊತ್ತಿಲ್ಲ. ಸೊ ನಾವು ಈಗ ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ಗೆ ಏನ್ ಮಾಡೋಣ, ಲೆಟ್ ದ ಕಾಸ್ಟ್ ಆಫ್ 1 ಬ್ಯಾಟ್. ಓಕೆ, ನಮಗೆ ನಂಬರ್ ಆಫ್ ಬ್ಯಾಟ್ ನ ಫೈಂಡ್ ಔಟ್ ಮಾಡೋದಿಲ್ಲ, ಕಾಸ್ಟ್ ಆಫ್ ದ ಬ್ಯಾಟ್ ಮಾಡಬೇಕಾಗಿದೆ. ಸೊ 1 ಬ್ಯಾಟ್ ಕಾಸ್ಟ್ ಎಷ್ಟಂತ ಇಟ್ಕೊಳ್ಳೋಣ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗೇನೆ ಲೆಟ್ ದ ಕಾಸ್ಟ್ ಆಫ್ 1 ಬಾಲ್. 1 ಬ್ಯಾಟ್ ಹಾಗೂ 1 ಬಾಲ್ಗೆ ನಾವು ಕಂಡು ಹಿಡಿದ್ಬಿಟ್ರೆ ಆಯ್ತಲ್ವಾ, ನಮಗೆ ಬೇಕಾಗಿರೋದು ಅದೇ.
ಕಾಸ್ಟ್ ಆಫ್ ಒನ್ ಬ್ಯಾಟ್ ಆ್ಯಂಡ್ ಕಾಸ್ಟ್ ಆಫ್ ಒನ್ ಬಾಲ್. ಒಂದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ, ಒಂದನ್ನ ವೈ ಅಂತ ಇಟ್ಕೊಳ್ಳೋಣ. ಸೊ ಈಗ ಲೀನಿಯರ್ ಈಕ್ವೇಷನ್ ನಾವು ಫಾರ್ಮ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ 7 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ಸ್. 7 ಬ್ಯಾಟ್ಸ್ ಅಂದರೆ 7 ಇಂಟು ಎಕ್ಸ್. ಸೊ ಖರೀದಿ ಮಾಡಿದ್ದಾರೆ ಅಲ್ವಾ ಅವರು 7 ಬ್ಯಾಟ್ಸ್ ಹಾಗೂ 6 ಬಾಲ್ಸ್. ಸೊ ಅದಕ್ಕೆ 7 ಬ್ಯಾಟ್ಸ್ ಅಂದರೆ 7, ಹಾಗೇನೆ ಅದಕ್ಕೆ ದುಡ್ಡು ಕೊಟ್ಟಿರ್ತಾರಲ್ವಾ ಅದು ಎಕ್ಸ್, 7 ಬ್ಯಾಟ್ಸ್ನ ದುಡ್ಡು. ಆಮೇಲೆ 6 ಬಾಲ್ಸ್, ಓಕೆ, ಅದರ ಕಾಸ್ಟ್ ಏನಾಯ್ತು ವೈ ಅಂತ ತಗೊಂಡಿದ್ದೀವಿ ಅಲ್ವಾ. ಸೊ 6 ಇಂಟು ವೈ 6 ಬಾಲ್ಸ್ನ ಕಾಸ್ಟ್ ಆಯಿತು, 7 ಇಂಟು ಎಕ್ಸ್ 7 ಬ್ಯಾಟ್ಸ್ನ ವ್ಯಾಲ್ಯೂ ಆಯಿತು. ಎರಡು ಸೇರಿಸಿ ಎಷ್ಟು ಕೊಟ್ಟರು ಅವರು 3800 ಕೊಟ್ಟಿದ್ದಾರೆ. ಇದು ಫಸ್ಟ್ಗೆ. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ 3 ಬ್ಯಾಟ್ಸ್ ಆ್ಯಂಡ್ 5 ಬಾಲ್ಸ್ ಫಾರ್ 1750. ಸೊ ಈಸಿ 3x, ಓಕೆ, ಪ್ಲಸ್ 5y. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಂಬರ್ ಆಫ್ ಬ್ಯಾಟ್ಸ್ ಬಾಲ್ಸ್ ಕೊಟ್ಟಿಲ್ಲ ಅವ್ರು. ಓಕೆ, ಅದನ್ನ ಕೊಟ್ಟಿದ್ದಾರೆ ಅಂದ್ರೆ ಡೇಟಾನಲ್ಲಿ ಕೊಟ್ಟಿದ್ದಾರೆ 7 ಬ್ಯಾಟ್ಸ್ 6 ಬಾಲ್ಸ್. ಅದನ್ನ ನಮಗೆ ಫೈಂಡ್ ಔಟ್ ಮಾಡೋ ಅಗತ್ಯ ಇಲ್ಲ. ನಾವು ಏನು ಮಾಡಬೇಕು, ಕಾಸ್ಟ್ನ ಟೋಟಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಕಲೆಕ್ಟಿವ್ ಆಗಿ 7 ಬ್ಯಾಟ್ಸ್ 6 ಬಾಲ್ಸ್ ಸೇರಿಸಿ ಎಷ್ಟು ಕೊಟ್ಟರು ಅಂತ. ಸೊ ಅದಕ್ಕೆ ನಾನು ಕಾಸ್ಟ್ ಆಫ್ ಈಚ್ ಬ್ಯಾಟ್ ಈಚ್ ಬಾಲ್ ತಗೊಂಡು, ಓಕೆ, ಅವರು ಎಷ್ಟು ಕೊಟ್ಟಿದ್ದಾರೋ ಅದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಓಕೆ, ಸೊ 3x ಪ್ಲಸ್ 5y ಈಕ್ವಲ್ ಟು ಎಷ್ಟು ಕೊಟ್ಟು ಸೆಕೆಂಡ್ ಟೈಮ್ 1750 ಕೊಟ್ಟು. ಇದು ಇಕ್ವೇಷನ್ 1 ಅನ್ಕೊಳ್ಳೋಣ, ಇದು 2. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇಕ್ವೇಷನ್ 1 ಕಂಪ್ಲೀಟ್ ಆಗಿ ಎಕ್ಸ್ ಟರ್ಮ್ಸ್ ಅಲ್ಲಿ ಮಾಡ್ಕೊಳ್ಳೋಣ. 7x ಈ ಕಡೆ ಇದೆ 3800. ಓಕೆ, ಈ 6y ಆ ಕಡೆ ಕಳಿಸಿದಾಗ ಮೈನಸ್ 6y. x equal to 3800 minus 6y divided by 7. ಇದು ಇಕ್ವೇಷನ್ ನಂಬರ್ 3 ಇಟ್ಕೊಳ್ಳೋಣ. ಸೊ ಈಕ್ವೇಷನ್ ಎಕ್ಸ್ ನ ವ್ಯಾಲ್ಯೂನ ಇಕ್ವೇಷನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಿದೆ ನೋಡಿ 3x. ಸೊ ಎಕ್ಸ್ ನ ವ್ಯಾಲ್ಯೂ ಏನಿದೆ 3 ಇಂಟು 3800 ಮೈನಸ್ 6y ಡಿವೈಡೆಡ್ ಬೈ 7 ಇದೆ ಅಲ್ವಾ. ಎಕ್ಸ್ ನ ವ್ಯಾಲ್ಯೂನ ಪುಟ್ ಮಾಡಿದೆ ಪ್ಲಸ್ 5y ಈಕ್ವಲ್ ಟು 1750. ಸೊ ಇವಾಗ ಇದನ್ನ ಬ್ರಾಕೆಟ್ ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರ 3ನ ಜೊತೆಗೆ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3800 ಇಂಟು 3. ಸೊ ಇಲ್ಲಿ 38 ಇಂಟು 3 ಮಾಡಿ. ಓಕೆ, 24 3 3 9 and 11 114. ಆಮೇಲೆ 2 0 ಇದೆ ಅಲ್ವಾ. ಸೊ ಅದಕ್ಕೆ 114 ಆಗಿ 0 0. ಆಮೇಲೆ 3 ಇಂಟು ಮೈನಸ್ 6 18y ಅಲ್ವಾ. ಕೆಳಗಡೆ 7 ಇದೆ, 5y ಈಕ್ವಲ್ ಟು 1750. ಓಕೆ, ಇವಾಗ 7 ಹಾಗೂ ಇದರ ಕೆಳಗಡೆ ಏನೂ ಇಲ್ಲ ಅಂದರೆ LCM ತೆಗಿಬೇಕಾಗುತ್ತೆ. ಸೊ 7 ನೋಡಿ ಇದನ್ನ ಆಸ್ ಇಟ್ ಈಸ್ 11400 ಇಟ್ಕೊಳ್ಳೋಣ ಮೈನಸ್ 18y. ಸೊ ಇಲ್ಲಿ 7 ಮಲ್ಟಿಪ್ಲೈ ಮಾಡ್ತೀನಿ. 7 5 35y 35y ಈಕ್ವಲ್ ಟು 1750 ಬಂತು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 7ನ ನಾನು ಡೈರೆಕ್ಟ್ ಆಗಿ RHS ಕಡೆಗೆ ಕಳಿಸ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಡ್ತೀನಿ. ಓಕೆ, ಸೊ ಈಗ ನೋಡಿ 11400 ಮೈನಸ್ 18y ಪ್ಲಸ್ 35y. ಈ 7 ಏನಿದೆಯಲ್ಲ ಮೇಲ್ಗಡೆ ಬಂದಾಗ 1750 ಇಂಟು 7 ಆಗುತ್ತೆ. ಓಕೆ, ಸೊ 11400 ಮೈನಸ್ 18y ಪ್ಲಸ್ 35y ಎಷ್ಟಾಗುತ್ತೆ. 35 ಅಲ್ಲಿ 18 ಮೈನಸ್ ಮಾಡಿದಾಗ 17y ಆಗುತ್ತೆ. ಓಕೆ, ಪ್ಲಸ್ 17y. ಸೊ ಈಗ 175 ಹಾಗೂ 7ನ ಮಲ್ಟಿಪ್ಲೈ ಮಾಡಿ ನೋಡಿ 12250 ಆನ್ಸರ್ ಬರುತ್ತೆ. ಓಕೆ, 12250. ಸೊ ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ನಾನು ಡೈರೆಕ್ಟ್ ಆಗಿ ಆನ್ಸರ್ ಇಡ್ತಾ ಇದ್ದೀನಿ, ನೀವು ಮಾಡಿ ನೋಡ್ಬೋದು. ಓಕೆ, ಇವಾಗ 17y ಇಲ್ಲೇ ಇರುತ್ತೆ. 12250ನಲ್ಲಿ ಮೈನಸ್ 11400 ಮಾಡ್ತೀರಾ. ಸೊ ಆನ್ಸರ್, ಸೊ ಮೈನಸ್ ಮಾಡಿದಾಗ 850 ಬರುತ್ತೆ. ಇವಾಗ y ಈ ಕಡೆಗೆ ಇಟ್ಕೊಂಡು 17ನ ಕೆಳಗಡೆ ಕಳಿಸಿದ್ರೆ 17 1s 17 5s ಆಗುತ್ತೆ. ಹಾಗೆ ನೆಕ್ಸ್ಟ್ 0 ಇದೆ ಅಲ್ವಾ. ಸೊ y ಈಕ್ವಲ್ ಟು ಏನಾಯಿತು 50. ಅಂದರೆ ಕಾಸ್ಟ್ ಆಫ್ 1 ಬಾಲ್ ಇಸ್ ಈಕ್ವಲ್ ಟು 50 rupees ಅಂತ ಆಯಿತು. ಇವಾಗ ಕಾಸ್ಟ್ ಆಫ್ 1 ಬ್ಯಾಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀರಾ ನೀವು ಎಕ್ಸ್ನ ನೋಡಿ ಇಕ್ವೇಷನ್ ನಂಬರ್ 3 ನಲ್ಲಿ ನೀವು y ನ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ x ನ ವ್ಯಾಲ್ಯೂ ಬರುತ್ತೆ. ಓಕೆ,
ಸೊ ಈಕ್ವೇಶನ್ ನಂಬರ್ 3 ನಲ್ಲಿ y ನ ವ್ಯಾಲ್ಯೂನ ಹಾಕ್ತಾ ಹೋಗೋಣ. x equal to ಕ್ವೆಶನ್ ನಂಬರ್ 3 ಏನಿದೆ ನೋಡಿ, 3800 ಮೈನಸ್ 6y. y ಅಂದ್ರೆ 50, ಓಕೆ, ಡಿವೈಡೆಡ್ ಬೈ 7. ಸೊ 3800 ಮೈನಸ್ 6 5s 30 ಅಲ್ವಾ, 30 ಹಾಗೆ ಒಂದು ಎಕ್ಸ್ಟ್ರಾ 0 ಇದೆ, ಸೊ 300 ಆಯಿತು. 300 ಅಪಾನ್ 7. ಸೊ 3800 ಅಲ್ಲಿ 300 ಮಾಡಿದ್ರೆ 3500 ಆಯಿತು. 3500 ಡಿವೈಡೆಡ್ ಬೈ 7. ಸೊ 7 1s 7 5s, ಮುಂದೆ 2 0 ಇದೆಯಲ್ಲ, ಸೊ ಆಸ್ ಇಟ್ ಇಸ್ ಇಟ್ಟರೆ 500 ಆಯಿತು. ಸೊ ಎಕ್ಸ್ನ ವ್ಯಾಲ್ಯೂ ಏನಾಯಿತು 500. ಸೊ ಇವಾಗ ನೀವು ಏನಂತ ಹೇಳ್ಬೋದು, ಕಾಸ್ಟ್ ಆಫ್ 1 ಬ್ಯಾಟ್ ಎಕ್ಸ್ ಈಕ್ವಲ್ ಟು 500 ಆಯಿತು. ಹಾಗೆ ಕಾಸ್ಟ್ ಆಫ್ 1 ಬಾಲ್ y ಈಕ್ವಲ್ ಟು ಎಷ್ಟಾಯಿತು 50 ರುಪೀಸ್ ಆಯಿತು. ಓಕೆ, ಈ ಥರ ನೀವು ಸಾಲ್ವ್ ಮಾಡಬೇಕು. ಪಾರ್ಟ್ಗೆ ಬರೋಣ. The taxi charges in a city consist of fixed charge together with the charge for the distance covered. ಅಂದ್ರೆ ಒಂದು ಸಿಟಿನಲ್ಲಿ ಟ್ಯಾಕ್ಸಿ ಚಾರ್ಜಸ್ ಏನಿದೆಯಲ್ಲ ಅದೇನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಚಾರ್ಜ್. ಓಕೆ, ಇಂತಿಷ್ಟು ಅಂತ ಫಿಕ್ಸ್ಡ್ ಚಾರ್ಜ್ ಇದೆ, ಟುಗೆದರ್ ವಿತ್ ಚಾರ್ಜ್ ಫಾರ್ ದಿ ಡಿಸ್ಟೆನ್ಸ್ ಕವರ್ಡ್. ಅಂದ್ರೆ ಟೋಟಲ್ ಆಗಿ ಟ್ಯಾಕ್ಸಿ ಚಾರ್ಜಸ್ ಏನೇನು ಇನ್ಕ್ಲೂಡ್ ಇದೆ, ಫಸ್ಟ್ ಫಿಕ್ಸ್ಡ್ ಚಾರ್ಜ್ ಅಂದ್ರೆ ನೀವು ಕೂತ್ಕೋತಾ ಇದ್ದಾಗೆ ಇಂತಿಷ್ಟು ಅಂತ ಫಿಕ್ಸ್ಡ್ ಚಾರ್ಜ್, ಆಮೇಲೆ ಡಿಸ್ಟೆನ್ಸ್ ಕವರ್ಡ್ ಅಂದ್ರೆ ಚಾರ್ಜ್ ಪರ್ ಕಿಲೋಮೀಟರ್ ಅಂತ ಹೇಳ್ಬೋದು. ಓಕೆ, ನೀವು ಎಷ್ಟು ಕಿಲೋಮೀಟರ್ ಕವರ್ ಮಾಡಿದಿರೋ ಹಾಗೆ 1 ಕಿಲೋಮೀಟರ್ಗೆ 5 ರುಪೀಸ್ ಅಂತ ಇದ್ರೆ, ನೀವು ಒಂದು 10 ಕಿಲೋಮೀಟರ್ ಕವರ್ ಮಾಡಿದ್ರಿ ಅನ್ಕೊಳ್ಳಿ 50 ರುಪೀಸ್. ಈ ಥರ ಟೋಟಲ್ ಟ್ಯಾಕ್ಸಿ ಚಾರ್ಜಸ್ ಏನು, ಫಿಕ್ಸ್ಡ್ ರೇಟ್ ಪ್ಲಸ್ ಆಮೇಲೆ ಚಾರ್ಜಸ್ ಪರ್ ಕಿಲೋಮೀಟರ್. ಓಕೆ, ಇವೆರಡನ್ನೂ ಸೇರಿಸಿ ಟ್ಯಾಕ್ಸಿಯನ್ನು ಏನು ಮಾಡ್ತಾ ಇದ್ದಾರೆ, ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, for a distance of 10 kilometer, the charge paid is 105 rupees, and for a journey of 15 kilometer, charge paid is 155. What are the fixed charges and the charge per kilometer? How much does a person have to pay? Okay, ಇದನ್ನ next part ಮಾಡ್ಕೊಂಡು ಅದರಲ್ಲಿ ನೋಡ್ಕೊಳ್ಳೋಣ. First, okay, the fixed charge be x. ಓಕೆ, ಹ್ಯಾಂಡ್ ರೈಟಿಂಗ್ನ ಇಗ್ನೋರ್ ಮಾಡಿ. ಓಕೆ, ಲೆಟ್ ದ ಫಿಕ್ಸ್ ಚಾರ್ಜ್ ಬಿ ಎಕ್ಸ್. ಅಂದರೆ ನೀವು ಕೂತ್ಕೊಂಡ ತಕ್ಷಣ ನೀವು ಎಷ್ಟೇ ಕಿಲೋಮೀಟರ್ ಹೋಗಿ, ಓಕೆ 10 ಕಿಲೋಮೀಟರ್ ಹೋಗಿ 20 ಕಿಲೋಮೀಟರ್ ಹೋಗಿ ಕೂತ್ಕೊಂಡ ತಕ್ಷಣ ನೀವೇನು ಮಾಡಬೇಕು, ಎಕ್ಸ್ ರುಪೀಸ್ ಅವ್ನಿಗೆ ಕೊಡಲೇಬೇಕು. ಓಕೆ, ಟ್ಯಾಕ್ಸಿ ಅವ್ನಿಗೆ ಎಕ್ಸ್ ರುಪೀಸ್ ಕೊಡಬೇಕು. ಸೊ ಇದು ಫಿಕ್ಸ್ಡ್ ಚಾರ್ಜ್. ಆಮೇಲೆ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್, ಆಮೇಲೆ ನೀವು 10 ಕಿಲೋಮೀಟರ್ ಅಥವಾ 20 ಕಿಲೋಮೀಟರ್ ಈ ಥರ ಹೋದ್ರಿ ಅಂದ್ಕೊಳ್ಳಿ. ಸೊ 1 ಕಿಲೋಮೀಟರ್ಗೆ ನಿಮಗೆ, ಓಕೆ 1 ಕಿಲೋಮೀಟರ್ಗೆ 5 ರುಪೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವು ಸಪೋಸ್ 10 ಕಿಲೋಮೀಟರ್ ಹೋಗ್ತಾ ಇದ್ದೀರಾ, ಹೋದ್ರಿ ಅನ್ಕೊಳ್ಳಿ. 10 ಕಿಲೋಮೀಟರ್ ಹೋದ್ರಿ ಅಂದರೆ ಅವಾಗ ಏನಾಗುತ್ತೆ 5 ಇಂಟು 10, ಅವಾಗ ನೀವು 50 ರುಪೀಸ್ ಕೊಡಬೇಕು. ಅದಲ್ಲದೆ ಮತ್ತೆ ಎಕ್ಸ್ ರುಪೀಸ್ ಕೊಡಬೇಕು. 50 ಪ್ಲಸ್ ಫಿಕ್ಸ್ಡ್ ಚಾರ್ಜ್, ಗೊತ್ತಾಯ್ತಾ? ಒಂದು ಫಿಕ್ಸ್ಡ್ ಚಾರ್ಜ್ ಕೊಡಬೇಕು, ಆಮೇಲೆ ನಿಮಗೆ 1 ಕಿಲೋಮೀಟರ್ಗೆ 5 ರುಪೀಸ್ ಅಂತ ಫಿಕ್ಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಟ್ಯಾಕ್ಸಿಯವರು. ಸೊ ನೀವು 10 ಕಿಲೋಮೀಟರ್ ಹೋದ್ರಿ, ಸೊ ಆ 50 ನೀವು ಫಿಕ್ಸ್ಡ್ ಚಾರ್ಜ್ ಜೊತೆಗೆ ಕೊಡಬೇಕಾಗತ್ತೆ. ಸೊ ಇದನ್ನ ಏನಂತ ಹೇಳ್ತೀವಿ, ಚಾರ್ಜ್ ಪರ್ ಕಿಲೋಮೀಟರ್. ಸೊ ಅದನ್ನ ನಾನೇನು ಮಾಡ್ತೀನಿ, ಲೆಟ್ ಚಾರ್ಜ್ ಪರ್ ಕಿಲೋಮೀಟರ್. ಓಕೆ, 1 ಕಿಲೋಮೀಟರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರಲ್ಲ, ಅದನ್ನ ನಾವು y ಅಂತ ಇಟ್ಕೊಳ್ಳೋಣ. ಓಕೆ, 1 ಕಿಲೋಮೀಟರ್ಗೆ y ರುಪೀಸ್ ಅಂತ ಇದ್ರೆ ನೀವು 10 ಕಿಲೋಮೀಟರ್ ಹೋದ್ರಿ ಅಂತ ಅಂದರೆ ಅವಾಗ ನೀವು ಎಷ್ಟು ಕೊಡಬೇಕಾಗುತ್ತೆ, 10 ಇಂಟು y ರುಪೀಸ್. ಸೊ 10 y ರುಪೀಸ್ ನೀವು ಕೊಡಬೇಕಾಗತ್ತೆ. ಸೊ ಇವಾಗ ನಮಗೆ ಗೊತ್ತಿಲ್ಲ ಫಿಕ್ಸ್ಡ್ ಚಾರ್ಜ್ ಏನಿದೆ, ಹಾಗೆ ಚಾರ್ಜ್ ಪರ್ ಕಿಲೋಮೀಟರ್ ಏನಿದೆ, ಇದನ್ನೇ ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗಂತೂ ಗೊತ್ತಾಯ್ತಲ್ಲ, ಫಿಕ್ಸ್ಡ್ ಚಾರ್ಜ್ ಎಕ್ಸ್ ಇದೆ, ಹಾಗೆ ಚಾರ್ಜ್ ಪರ್ ಕಿಲೋಮೀಟರ್ y ಅಂತ ತಿಳ್ಕೊಳ್ಳೋಣ. ಸೊ ನೋಡಿ, ನೆಕ್ಸ್ಟ್ ಇಕ್ವೇಶನ್ ಮಾಡ್ಕೋಬೇಕಾದ್ರೆ ಫಾರ್ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್. ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ರಿ, 10 ಕಿಲೋಮೀಟರ್ ಹೋದ್ರಿ ಅಂತ ಇಟ್ಕೊಳ್ಳಿ. ದ ಚಾರ್ಜ್ ಪೇಡ್ ಈಸ್ 105. ಓಕೆ, ಸೊ ನೀವು 105 ರುಪೀಸ್ನ ಕೊಟ್ಟಿದ್ದೀವಿ, 105 ರುಪೀಸ್. ಯಾವಾಗ 10 ಕಿಲೋಮೀಟರ್ ಹೋದಾಗ, 10 ಕಿಲೋಮೀಟರ್ಗೆ ನೀವು 10 ಕಿಲೋಮೀಟರ್ ಇಂಟು ಚಾರ್ಜ್ ಪರ್ ಕಿಲೋಮೀಟರ್ ಕೊಡಬೇಕು ಅಲ್ವಾ ನೀವು, ಅವಾಗ 10y ಆಗುತ್ತೆ ಅಲ್ವಾ. ಸೊ ಪ್ಲಸ್ ಏನು, ಫಿಕ್ಸ್ಡ್ ಚಾರ್ಜ್ ಅಂತೂ ನೀವು ಕೊಡಲೇಬೇಕು. ಫಿಕ್ಸ್ಡ್ ಚಾರ್ಜ್ ನೀವು ಕೊಡ್ತೀರಾ. ಆಮೇಲೆ 10 ಕಿಲೋಮೀಟರ್ ಹೋಗಿದ್ದೀರಾ ಅಂದರೆ 1 ಕಿಲೋಮೀಟರ್ಗೆ y ರುಪೀಸ್ ಇದೆ. ಸೊ 10 ಕಿಲೋಮೀಟರ್ಗೆ 10y ರುಪೀಸ್ ಆಗುತ್ತೆ. ಓಕೆ, ಸೊ ಅದನ್ನೆಲ್ಲ ಸೇರಿಸಿ ಅವರು ಎಷ್ಟು ಕೊಟ್ಟಿದ್ದಾರೆ,
105 rupees ಕೊಟ್ಟಿದ್ದಾರಂತೆ. ಓಕೆ, ಇಷ್ಟನ್ನು ಸೇರಿಸಿ 105 rupees ಕೊಟ್ಟಿದ್ದಾರೆ. ಇದು ಇಕ್ವೇಶನ್ ನಂಬರ್ 1. ಸೊ ನೆಕ್ಸ್ಟ್ ನೋಡಿ, ಫಾರ್ ಜರ್ನಿ ಆಫ್ 15 ಕಿಲೋಮೀಟರ್, ಮತ್ತೆ ಅವರು 15 ಕಿಲೋಮೀಟರ್ಗೆ ದ ಚಾರ್ಜ್ ಪೇಡ್ ಈಸ್ 155. ಸೊ ಈ ಫಿಕ್ಸ್ ಚಾರ್ಜ್ ಅಂತೂ ಇದ್ದೇ ಇರುತ್ತೆ. ಓಕೆ, ಪ್ಲಸ್ 15 ಕಿಲೋಮೀಟರ್ ಹೋಗಿದ್ದಾರೆ, 15 ಇಂಟು ಕಾಸ್ಟ್ ಆಫ್ 1 ಕಿಲೋಮೀಟರ್. ಓಕೆ, 15y ಆಯಿತು. ಸೊ ಅವಾಗ ಅವ್ರು ಎಷ್ಟು ಪೇ ಮಾಡಿದ್ರು? 155 ಪೇ ಮಾಡಿದ್ರು. ಇದು ಇಕ್ವೇಶನ್ ನಂಬರ್ 2 ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಪಾರ್ಟ್ ಬರೋಣ. ನೋಡಿ, ಲಾಸ್ಟಲ್ಲಿ ಏನು ಕೇಳಿದ್ದಾರೆ, ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಅ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಇದು ಬೇರೆನೇ ಕ್ವಶನ್. ಓಕೆ, ಸೊ ಇವ್ರೇನು ಕೇಳ್ತಾ ಇದ್ದಾರೆ, 25 ಕಿಲೋಮೀಟರ್ ಹೋಗಬೇಕಾದ್ರೆ ಎಷ್ಟು ರುಪೀಸ್ ಕೊಟ್ಟರು ಅಂದರೆ ನೋಡಿ, ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಹೋದಾಗ 105 ಕೊಟ್ಟಿದ್ರು ಅಲ್ವಾ. ಸೊ ಎಕ್ಸ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಇವಾಗ 25 ಕಿಲೋಮೀಟರ್ 25 ವೈಗೆ ಹೋದಾಗ ನೀವು ಇಲ್ಲಿ ಎಷ್ಟು ಕೊಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಫಸ್ಟ್ಗೆ ನೀವು ಎಕ್ಸ್ ನ ಫೈಂಡ್ ಔಟ್ ಮಾಡ್ತೀರಾ, ಹಾಗೆ ವೈ ನ ಫೈಂಡ್ ಔಟ್ ಮಾಡ್ತೀರಾ. ಆಮೇಲೆ ನಿಮಗೆ ಈ ಕಾಸ್ಟ್ ಸಿಗುತ್ತೆ. 25 ಕಿಲೋಮೀಟರ್ ಹೋದ್ರೆ ನಿಮಗೆ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ. ಓಕೆ, ಇದನ್ನ ಲಾಸ್ಟ್ ಅಲ್ಲಿ ಬರೋಣ. ನಿಮಗೆ ಫಸ್ಟ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದೀನಿ. ಇದು ನೆಕ್ಸ್ಟ್ ಕ್ವೆಶನ್ ಅಲ್ಲೇ ಬರುತ್ತೆ. ಫಸ್ಟ್ಗೆ ನಾವೇನ್ ಮಾಡೋಣ ಅಂದ್ರೆ ಎಕ್ಸ್ ಹಾಗೂ ವೈ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಇಕ್ವೇಶನ್ ಕಂಪ್ಲೀಟ್ ಆಗಿ ವೈ ನ ಎಕ್ಸ್ ನ ಫಾರ್ಮ್ ಅಲ್ಲಿ ಮಾಡ್ಕೊಳ್ತಾ ಇದೀನಿ. ಸೊ ಎಕ್ಸ್ ಈಕ್ವಲ್ ಟು 105 ಓಕೆ 10y. ಇದು ಈಸಿ ಆಗುತ್ತೆ ಅಲ್ವಾ. ಸೊ ವೈ ಟರ್ಮ್ಸ್ ಎಲ್ಲ ಮಾಡ್ಕೊಳ್ಬೋದು, ಅಂದ್ರೆ ಎಕ್ಸ್ ನಲ್ಲೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಬಟ್ ಇದು ಈಸಿ ಆಗುತ್ತೆ. ಓಕೆ, ಇದನ್ನ ನಾನು ಮಾಡ್ಕೊಂಡೆ ಇದನ್ನ ಥರ್ಡ್ ಇಕ್ವೇಶನ್ ಅಂತ ಹೇಳ್ತೀನಿ. ಎಕ್ಸ್ ಈಕ್ವಲ್ ಟು 105 ಮೈನಸ್ 10y. ಇವಾಗ ಇದನ್ನ ಏನ್ ಮಾಡಬೇಕು, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಕ್ವೇಶನ್ 2 ಏನಿದೆ, ಎಕ್ಸ್ ಪ್ಲಸ್ 15y ಈಕ್ವಲ್ ಟು 155. ಸೊ ಎಕ್ಸ್ ಏನಿದೆ ಕಂಪ್ಲೀಟ್ ಆಗಿ ಎಕ್ಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 105 ಮೈನಸ್ 10y ಇದೆ ಎಕ್ಸ್. ಓಕೆ, ಪ್ಲಸ್ 15y ಈಕ್ವಲ್ ಟು ಏನಿದೆ 155. ಸೊ ನೋಡಿ, ವೈ ನ ನಾವು ಆ್ಯಡ್ ಮಾಡೋಣ. ಮೈನಸ್ 10y ಪ್ಲಸ್ 15y ಅಂದರೆ 15 ಅಲ್ಲಿ 10 ಮೈನಸ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ, 5y ಉಳ್ಕೊಳ್ಳುತ್ತೆ, ಹಾಗೇನೆ 105 ಉಳ್ಕೊಂಡಿದೆ ಅಲ್ಲ. ಸೊ 155 ಆಗುತ್ತೆ. ಇವಾಗ ಏನು ಮಾಡ್ತೀವಿ, 5y ನ ಈ ಕಡೆಗೆ ಇಟ್ಕೊಂಡು 155 ಮೈನಸ್ 105 ಮಾಡ್ತೀವಿ. ಸೊ 155 ಅಲ್ಲಿ 105 ಮೈನಸ್ ಮಾಡಿದ್ರೆ 0 ಆಯಿತು, ಆಮೇಲೆ 5 ಆಯಿತು. ಓಕೆ, 0 50 ಆಯಿತು. ಸೊ ಡೈರೆಕ್ಟ್ ಆಗಿ y ಈಕ್ವಲ್ ಟು 50 ಡಿವೈಡೆಡ್ ಬೈ 5. ಈ 5 ಅನ್ನ ಈ ಕೆಳಗಡೆ ತಗೊಂಡಿದ್ದೀವಿ. ಓಕೆ, 5 1s 5 10s. ಸೊ y ಈಕ್ವಲ್ ಟು 10 ಆಯಿತು. ಸೊ y ಅಂದ್ರೆ ಏನ್ ತಗೊಂಡಿದೀವಿ, ಚಾರ್ಜ್ ಪರ್ ಕಿಲೋಮೀಟರ್. ಅಂದ್ರೆ 1 ಕಿಲೋಮೀಟರ್ಗೆ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ, 1 ಕಿಲೋಮೀಟರ್ಗೆ ನೀವು ಎಷ್ಟು ಕೊಡ್ತಾ ಇದ್ದೀರಾ, 10 rupees. ಸೊ ಇವಾಗ ಚಾರ್ಜ್ ಪರ್ ಕಿಲೋಮೀಟರ್ ಏನಾಯ್ತು, 10 rupees ಆಯ್ತು. y ಈಕ್ವಲ್ ಟು 10. ಇನ್ನ ಎಕ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಸಿಂಪ್ಲಿ ಥರ್ಡ್ ಇಕ್ವೇಶನ್ ನಲ್ಲಿ y ನ ವ್ಯಾಲ್ಯೂನ ಹಾಕಿದ್ರೆ ಎಕ್ಸ್ ಸಿಗುತ್ತೆ. 105 ಮೈನಸ್ 10 ಇಂಟು ಎಷ್ಟಿದೆ, ಚಾರ್ಜ್ ಪರ್ ಕಿಲೋಮೀಟರ್ 10 ಇದೆ. ಸೊ 105 ಇಂಟು ಮೈನಸ್ 100 ಎಷ್ಟು ಉಳ್ಕೊಳ್ತು, 5. ಸೊ ಎಕ್ಸ್ ಈಕ್ವಲ್ ಟು 5. ಅಂದ್ರೆ ಟ್ಯಾಕ್ಸಿಯ ಫಿಕ್ಸ್ಡ್ ಚಾರ್ಜ್, ನೀವು ಕೂತ್ಕೊಂಡ ತಕ್ಷಣ ಏನು ಕೊಡ್ತಾ ಇದ್ರಲ್ಲ ಫಿಕ್ಸ್ಡ್ ಚಾರ್ಜ್, ಮಿನಿಮಮ್ ಚಾರ್ಜ್ ಅಂತ ಏನು ಹೇಳ್ತೀವಲ್ಲ, ಅದು ಎಷ್ಟಿದೆ, 5 rupees ಇದೆ. ನೀವು 5 rupees ಫಸ್ಟ್ ಕೊಟ್ಟು ಆಮೇಲೆ ನೀವು ಎಷ್ಟು ಕಿಲೋಮೀಟರ್ ಹೋಗ್ತಿರೋ ಅದಕ್ಕೆ ನೀವು 10 ಇಂದ ಮಲ್ಟಿಪ್ಲೈ ಮಾಡಿ ಅಷ್ಟನ್ನ ನೀವು ಟೋಟಲ್ ಆಗಿ ಟ್ಯಾಕ್ಸಿ ಅವನಿಗೆ ಕೊಡ್ತೀರಿ. ಓಕೆ, ಸೊ ಎಕ್ಸ್ ಮತ್ತು ವೈ ನ ವ್ಯಾಲ್ಯೂ ಸಿಕ್ತು ಅಲ್ವಾ. ಎಕ್ಸ್ 5 ಆಯ್ತು, ವೈ 10 ಆಯ್ತು. ಸೊ ಇವಾಗ ಲಾಸ್ಟ್ ಕ್ವೆಶನ್ ಏನು ಬಂತು, ಏನಿದೆ, ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ 25 ಕಿಲೋಮೀಟರ್. ಸೊ ಎಕ್ಸ್ ಅಂತೂ ನೀವು ಕೊಟ್ಟೆ ಕೊಡ್ತೀರಾ, ಎಕ್ಸ್ ಪ್ಲಸ್ 25 ಕಿಲೋಮೀಟರ್ಗೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. 25 ಕಿಲೋಮೀಟರ್ ಹೋಗ್ತಾ ಇದ್ದಾನೆ ಅವನು. ಸೊ 25 ಇಂಟು ವೈ ಆಗುತ್ತೆ. ಓಕೆ, ಅಂದ್ರೆ ಕಾಸ್ಟ್ ಪರ್ ಕಿಲೋಮೀಟರ್ ನ ಮಲ್ಟಿಪ್ಲೈ ಮಾಡ್ತೀವಿ ಅಲ್ವಾ. ಸೊ ಅವಾಗ ಏನ್ ಬರುತ್ತಲ್ಲ, ಅದೇ ನೀವು 25 ಕಿಲೋಮೀಟರ್ ಹೋದ್ಮೇಲೆ ಕೊಡ್ಬೇಕಾಗಿರೋ ದುಡ್ಡು. ಸೊ ಎಕ್ಸ್ ನಮ್ಗೆ ಏನಿದೆ ಗೊತ್ತಿದೆ, 5 ಫಿಕ್ಸ್ಡ್ ಚಾರ್ಜ್ ಕೊಡ್ತಾ ಇದ್ದೀರಾ. ಆಮೇಲೆ ನೀವು 25 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರಿ. ಓಕೆ, ಹೇಗೆ, ಚಾರ್ಜ್ ಪರ್ ಕಿಲೋಮೀಟರ್ ನ ಮಲ್ಟಿಪ್ಲೈ ಮಾಡಿ. ಸೊ ಚಾರ್ಜ್ ಪರ್ ಕಿಲೋಮೀಟರ್ 1 ಕಿಲೋಮೀಟರ್ಗೆ ನೀವು ಎಷ್ಟು ಪೇ ಮಾಡ್ತಾ ಇದ್ದೀರಾ, 10. ಓಕೆ, 10 rupees ಕೊಡ್ತಾ ಇದ್ದೀರಾ 1 ಕಿಲೋಮೀಟರ್ಗೆ. ಹಾಗೆ ನೀವು 25 ಕಿಲೋಮೀಟರ್ ಹೋಗ್ತಾ ಇದ್ದೀರಾ. ಸೊ ಇದನ್ನೆಲ್ಲ ಸೇರಿಸಿ ಕಾಸ್ಟ್ ನ ತೆಗಿತೀವಿ. ಸೊ ನೋಡಿ, 5 ಪ್ಲಸ್ 25 ಇಂಟು 10. ಓಕೆ, ದೆನ್ 5 ಪ್ಲಸ್ 25 ಇಂಟು 10 250 ಆಯಿತು.
250 ಪ್ಲಸ್ 5 255. ಸೊ ಟೋಟಲ್ ಆಗಿ ನೀವು ಏನು ಮಾಡ್ತೀರಾ 5 ಪ್ಲಸ್ 5 rupees ಫಿಕ್ಸ್ಡ್ ಚಾರ್ಜ್ ಕೊಡ್ತಾ ಇದ್ದೀರಾ. ಆಮೇಲೆ 25 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಚಾರ್ಜ್ ಪರ್ ಕಿಲೋಮೀಟರ್ 10 ರೂಪಾಯಿನಂತೆ, 1 ಕಿಲೋಮೀಟರ್ಗೆ 10 ರೂಪಾಯಿನಂತೆ 25 ಕಿಲೋಮೀಟರ್ ಚಾರ್ಜ್ ಮಾಡೋದಕ್ಕೆ 250 ಕೊಡ್ತಾ ಇದ್ದೀರಾ. ಎಲ್ಲ ಸೇರಿಸಿ 255 ಕೊಟ್ರಿ. ಓಕೆ, a fraction becomes 9 by 11 if 2 is added to both the numerator and the denominator. If 3 is added to both the numerator and denominator, it becomes 5 by 6. Find the fraction. ಒಂದು ಫ್ರಾಕ್ಷನ್ ಇದೆ, ಲೈಕ್ ಫ್ರಾಕ್ಷನ್ ಅಂದ್ರೆ 1/2 ಫಾರ್ಮ್ ಇರುತ್ತೆ ಅಲ್ವಾ. ಸೊ ಯಾವುದೊಂದು ಫ್ರಾಕ್ಷನ್ ಇದೆ, ಅದಕ್ಕೆ ನೀವು +2 ಮಾಡಿದ್ರೆ ನ್ಯೂಮರೇಟರ್ ಹಾಗೂ ಡಿನಾಮಿನೇಟರ್ಗೆ. ಓಕೆ, ಇದನ್ನ ನಾವೇನಂತ ಹೇಳ್ತೀವಿ, ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದನ್ನ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಸೊ +2ನ ಒಂದು ಫ್ರಾಕ್ಷನ್ಗೆ +2 ಆಡ್ ಮಾಡಿದಾಗ ಅದೇನಾಗುತ್ತಂತೆ 9 by 11 ಆಗುತ್ತಂತೆ. ಓಕೆ, ಹಾಗೇನೆ ಅದೇ ಫ್ರಾಕ್ಷನ್ಗೆ 3ನ ಆಡ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ 1/2 ತಗೊಂಡಿದ್ದೀನಲ್ಲ, x/y ಅಂತ ಇಟ್ಕೊಳ್ಳೋಣ. x/y +2 ಮಾಡಿದಾಗ 9 by 11 ಆಯ್ತು. ಹಾಗೇನೆ +3 ಮಾಡಿದಾಗ ಏನಾಗುತ್ತಂತೆ 5 by 6 ಆಗುತ್ತಂತೆ. ಓಕೆ, 1/2ನೇ ಫ್ರಾಕ್ಷನ್ ಅಲ್ಲ, ನಾನು ಎಕ್ಸಾಂಪಲ್ಗೆ ತಗೊಂಡಿದ್ದು. ಓಕೆ, x/y ಅನ್ನೋದು ಫ್ರಾಕ್ಷನ್. ಓಕೆ, 2 ಮಾಡಿದಾಗ 9 by 11 ಆಯ್ತಂತೆ. ಆಮೇಲೆ +3 ಮಾಡಿದಾಗ 5 by 6 ಆಯ್ತು. ಸೊ ಆ ಫ್ರಾಕ್ಷನ್ ನಾವು ಏನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅನ್ನ ಕನ್ಸಿಡರ್ ಮಾಡೋಣ. ಲೆಟ್ ನ್ಯೂಮರೇಟರ್ ಬಿ, ಓಕೆ, ಲೆಟ್ ನ್ಯೂಮರೇಟರ್ ಬಿ, ನ್ಯೂಮರೇಟರ್ ಏನಂತ ತಗೊಳ್ಳೋಣ, x ಅಂತ ತಗೊಳ್ಳೋಣ. ಹಾಗೆ ಡಿನಾಮಿನೇಟರ್, ಓಕೆ, ಡಿನಾಮಿನೇಟರ್ನ ಏನಂತ ತಗೊಳ್ಳೋಣ, y ಅಂತ ತಗೊಳ್ಳೋಣ. ಓಕೆ, ಸೊ ಟೋಟಲ್ ಫ್ರಾಕ್ಷನ್ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಸೇರಿ x/y ಆಗುತ್ತೆ. ಏನು 2ನ ನ್ಯೂಮರೇಟರ್ಗೆ ಹಾಗೆ ಡಿನಾಮಿನೇಟರ್ಗೆ ಆಡ್ ಮಾಡಬೇಕು. ಅಂದ್ರೆ x + 2 ಹಾಗೇನೆ y + 2, ಇದು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ +2 ಮಾಡಿದಾಗ ಏನಾಗುತ್ತಂತೆ 9/11 ಆಗುತ್ತಂತೆ. ಓಕೆ, 9/11 ಇದು ಒಂದು ಇಕ್ವೇಶನ್. ಆಮೇಲೆ 3 ಮಾಡಿದಾಗ ಏನಾಗುತ್ತೆ, ನ್ಯೂಮರೇಟರ್ ಹಾಗೂ ಡಿನಾಮಿನೇಟರ್ಗೆ 3ನ ಆಡ್ ಮಾಡಿದಾಗ x/y ಅನ್ನೋದು ಒಂದು ಫ್ರಾಕ್ಷನ್, ಅದಕ್ಕೆ +3ನ ಮಾಡಿದಾಗ ಏನಾಗುತ್ತೆ 5/6 ಆಗುತ್ತೆ. ಓಕೆ, ಸೊ ಇವು ಎರಡು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎರಡು ಇಕ್ವೇಶನ್ ಸಿಗುತ್ತೆ. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ನೋಡಿ, ಈ 11 ಅನ್ನ ನೀವು ಈ ಕಡೆಗೆ ಕಳಿಸಿದಾಗ ನ್ಯೂಮರೇಟರ್ಗೆ ಹೋಗುತ್ತೆ ಅಲ್ವಾ. ಡಿನಾಮಿನೇಟರ್ ಇದೆ 11, ಅದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ ಡೈರೆಕ್ಟ್ಲಿ 11 ಇಂಟು x + 2 ಮಾಡ್ತೀರಾ. ಆಮೇಲೆ 9 ಇಂಟು ಈ y + 2 ಏನಿದೆ ಮೇಲ್ಗಡೆ ಹೋಗುತ್ತೆ. ಸೊ y + 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. 11 ಇಂಟು x 11x ಪ್ಲಸ್ 11 ಇಂಟು 2 22, 9 ಇಂಟು y 9y ಪ್ಲಸ್ 9 ಇಂಟು 2 18. ಓಕೆ, ಸೊ 11x ಹಾಗೆ yನ ಈ ಕಡೆ ತಗೊಂಡಾಗ -9y. ಓಕೆ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಕಡೆಗೆ ಏನು ಉಳ್ಕೊಂಡಿದೆ 18 ಇದೆ. ಇದಕ್ಕೆ 22ನ ಈ ಕಡೆ ಕಳಿಸ್ತಾ ಇದ್ದೀನಿ. ಓಕೆ, ಅಂದ್ರೆ ವೇರಿಯೇಬಲ್ಸ್ ಒಂದ್ ಕಡೆ ಆಮೇಲೆ ಕಾನ್ಸ್ಟೆಂಟ್ಸ್ ಒಂದ್ ಕಡೆ ಆಗ್ಬಿಡುತ್ತೆ. ಸೊ ಇಕ್ವೇಶನ್ ಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ 11x -9y = 18 - 22 -4. ಇದು ನಮ್ಮ ಇಕ್ವೇಶನ್ ನಂಬರ್ 1 ಆಯ್ತು. ಓಕೆ, ಇನ್ನ ಇಕ್ವೇಶನ್ ನಂಬರ್ 2 ಏನ್ ಬರುತ್ತೆ ನೋಡೋಣ. ಇದನ್ನು ಹಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 6 ಇಂಟು x + 3 5 ಇಂಟು y + 3. ಓಕೆ, 6x + 18 5y + 15. ರೈಟ್, ಸೊ ವೇರಿಯೇಬಲ್ಸ್ನ ಒಂದು ಕಡೆ ಮಾಡ್ಕೊಳ್ಳೋಣ. 6x ಹಾಗೆ -5y + 5y ಇದ್ದು ಈ ಕಡೆಗೆ ಬಂದಾಗ -5y ಆಯಿತು. ಹಾಗೆ 15 - 18 ಆಯಿತು. ಸೊ ಫೈನಲಿ 6x - 5y = 15 ಅಲ್ಲಿ 18 ಮೈನಸ್ ಮಾಡಿದ್ರೆ -3. ಇದು ಇಕ್ವೇಶನ್ ನಂಬರ್ 2. ಸೊ ಈಗ ನಮಗೆ ಲೀನಿಯರ್ ಇಕ್ವೇಶನ್ಸ್ ನ ಫಾರ್ಮ್ ಮಾಡಿದ್ವಿ. ಇನ್ನೇನ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ x ಹಾಗೂ y ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಏನ್ ಮಾಡಬೇಕು, ಯಾವ್ದಾದ್ರು ಒಂದು ಇಕ್ವೇಶನ್ ನ ಕಂಪ್ಲೀಟ್ ಆಗಿ x ಅಥವಾ y ನ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳೋಣ. ಓಕೆ, ಸೊ ಇಕ್ವೇಶನ್ 1 x ಫಾರ್ಮ್ ನಲ್ಲಿ ಮಾಡ್ಕೊಂಡ್ಬಿಡ್ತೀನಿ. 11x ಓಕೆ -4 ಇದೆಲ್ಲ -4, ಈ 9y ಈ ಕಡೆ ಹೋಗಿ +9y ಆಗುತ್ತೆ. ಹಾಗೇನೆ x = -4 + 9y ಡಿವೈಡೆಡ್ ಬೈ ಏನಾಯ್ತು 11 ಆಯ್ತು. ಇದು ಇಕ್ವೇಶನ್ ನಂಬರ್ 3. ಇನ್ನ ಈ x ನ ವ್ಯಾಲ್ಯೂನ ಏನ್ ಮಾಡ್ತೀನಿ, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ,
ಇಲ್ಲಿ ನಾನು ಇದನ್ನ ರಬ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ತಗೊಳ್ತಾ ಇದ್ದೀನಿ. ನಿಮಗೆ ಮತ್ತೆ ಇದು ಸೊಲ್ಯೂಷನ್ ಬೇಕಾದರೆ ನೀವು ಬ್ಯಾಕಿಗೆ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ನಾನು ಇಲ್ಲಿ ಕಂಪ್ಲೀಟ್ ಆಗಿ ರಬ್ ಮಾಡ್ತಾ ಇಲ್ಲ, ನೀವು ಮತ್ತೆ ರಿವೈಂಡ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಈ ಎಕ್ಸ್ನ ವ್ಯಾಲ್ಯೂನ ಇಕ್ವೇಶನ್ 2ನಲ್ಲಿ ಹಾಕಿ ನೋಡೋಣ. ಸೊ 6x ಏನಿದೆ -4 + 9y ಡಿವೈಡೆಡ್ ಬೈ 11. ಹಾಗೆ ನೆಕ್ಸ್ಟ್ ಇಕ್ವೇಶನ್ 2ನಲ್ಲಿ ಇನ್ನು -5y ಹಾಗೆ -3 ಉಳ್ಕೊಂಡಿದೆ, ಅದನ್ನು ಬರೀತಾ ಇದ್ದೀನಿ. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಫಸ್ಟ್ಗೆ ಬ್ರ್ಯಾಕೆಟ್ ರಿಮೂವ್ ಮಾಡ್ಕೊಳ್ಳೋಣ. ಓಕೆ, 6 × -4 -24 ಆಯಿತು. ಪ್ಲಸ್ ಇದೆ 6 9s 54y, ದೆನ್ ಕೆಳಗಡೆ 11 ಇದೆ. ಸೊ -5y = -3. ಸೊ ಎಲ್ ಸಿ ಎಮ್ನ ತೆಗೆದ್ರೆ ಇಲ್ಲಿ 11ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮತ್ತೆ -24 + 54y, ಓಕೆ, -5yಗೆ 11ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂದರೆ -55y ಆಯಿತು. ಓಕೆ, ಸೊ ಕೆಳಗಡೆ ಇರೋ 11 ಏನಾಯಿತು, ಈ ಕಡೆಗೆ ಹೋದಾಗ 11 × 3 -33 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ y ಸಿಂಪ್ಲಿಫೈ ಮಾಡ್ಕೊಳ್ಳೋಣ. -55y + 54y ಅಂದರೆ -y ಉಳ್ಕೊಳ್ಳುತ್ತೆ. ಹಾಗೆ 24 ಕೂಡ ಉಳ್ಕೊಂಡಿದೆ, ಈ ಕಡೆಗೆ 33 ಮೈನಸ್. ಓಕೆ, ಸೊ -5 ಈ ಕಡೆಗೆ ಬಂದಾಗ -33, ಹಾಗೆ ಈ -24 ಈ ಕಡೆಗೆ ಹೋದಾಗ +24 ಆಯಿತು. ಸೊ 33ನಲ್ಲಿ 24 ಮೈನಸ್ ಮಾಡಿದ್ರೆ 3 4 9 ಆಗಿತ್ತು. ಓಕೆ, ಆಮೇಲೆ ಓಕೆ 0 ಆಯಿತು. ಸೊ 9 ಆಯಿತು, -9 -y = -9, ನೆಗೆಟಿವ್ ಕ್ಯಾನ್ಸಲ್ ಆಯಿತು. ಸೊ y = ಏನಾಯಿತು 9 ಬಂತು. ಇವಾಗ ಈ y = 9ನ ಇಕ್ವೇಶನ್ ನಂಬರ್ 3ನಲ್ಲಿ ಹಾಕಿದ್ರೆ x ನ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ -4 + 9 × y ಏನಿದೆ 9 ಇದೆ ಅಲ್ವಾ. ಸೊ ಡಿವೈಡೆಡ್ ಬೈ 11 -4 9 9s 81 divided by 11. Okay, then 81 - 4, 81 - 4 ಆದರೆ ಏನಾಗುತ್ತೆ 77 ಆಗುತ್ತೆ, ರೈಟ್. 77/11. ಸೊ 11 1s 11 7s. ಸೊ x = ಏನಾಯಿತು 7 ಬಂತು. ಸೊ ಫೈನಲಿ ನಾವು ಏನು ಮಾಡಬೇಕಾಗುತ್ತೆ, ಫೈಂಡ್ ದ ಫ್ರ್ಯಾಕ್ಷನ್ ಏನಿತ್ತು x/y ಅಲ್ವಾ. x/yಗೆ +2 ಮಾಡಿದ್ವಿ, ಆಮೇಲೆ +3 ಮಾಡಿದ್ವಿ, ಈ ಥರ ಸಾಲ್ವ್ ಮಾಡ್ತಾ ಬಂದಿದ್ವಿ. ಸೊ ಫ್ರ್ಯಾಕ್ಷನ್ ಏನಿದೆ x/y ಇದೆ. ಸೊ x ನ ವ್ಯಾಲ್ಯೂ 7 ಹಾಗೆ y ನ ವ್ಯಾಲ್ಯೂ 9. ಓಕೆ, ಸೊ ನಮ್ಮ ಫೈನಲ್ ಫ್ರ್ಯಾಕ್ಷನ್ ಏನಿದೆ 7/9. ದಿಸ್ ಇಸ್ ದ ಆನ್ಸರ್. ಓಕೆ, ಈ ಎಕ್ಸರ್ಸೈಸ್ ನ ಲಾಸ್ಟ್ ಕ್ವೆಶ್ಚನ್ ಅನ್ಬೋದು, ಕ್ವೆಶ್ಚನ್ ನಂಬರ್ 2 ನ ಲಾಸ್ಟ್ ಪಾರ್ಟ್. ಓಕೆ, sixth part. 5 years hence the age of Jacob will be 3 times that of his son. ಓಕೆ, ಏನಂತೆ ಹೆನ್ಸ್ 5 years hence ಅಂದ್ರೆ ಈಗಿನಿಂದ 5 ವರ್ಷ ಆದ್ಮೇಲೆ ದ ಏಜ್ ಆಫ್ ಜಾಕೋಬ್ ಏನಿದೆಯಲ್ಲ ಅದು 3 times of his son ಆಗಿರ್ತಾನೆ 5 years ಆದ್ಮೇಲೆ. ಓಕೆ, 5 years ago Jacob's age was 7 times that of his son. ಅವನ ಏಜ್ ಎಷ್ಟಿತ್ತು 5 years ಹಿಂದೆ ಅವನ ಮಗನ 7 ಪಟ್ಟು ಇತ್ತು. ಸೊ ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜಸ್. ಸೊ ಏನ್ ಮಾಡ್ಬೇಕು ನಾವು ಪ್ರೆಸೆಂಟ್ ಏಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಬಿ. ಸೊ ಜಾಕೋಬ್ ಬಿ ಫಾದರ್ನ ಏಜ್ ಅನ್ನ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಹಾಗೇನೆ ಪ್ರೆಸೆಂಟ್ ಏಜ್ ಆಫ್ ಸನ್ ಬಿ ವೈ. ಇವಾಗ ಫಾದರ್ ಏನಿದ್ದಾರೆ ಎಕ್ಸ್ ಏಜ್ನವರು, ಆಮೇಲೆ ಸನ್ ಏನಿದೆ ವೈ ನ ಏಜ್ ನ ಸನ್ ಇದ್ದಾನೆ ಅಂತ ತಗೊಳ್ಳೋಣ. ಸೊ ಇವಾಗ ಲೀನಿಯರ್ ಇಕ್ವೇಶನ್ ಫಾರ್ಮ್ ಮಾಡ್ಕೊಳ್ಳೋ ಟೈಮ್ ನೋಡಿ. 5 years hence ಪ್ರೆಸೆಂಟ್ ಏನಿದೆ ಎಕ್ಸ್ ಇದೆ. ಓಕೆ, ಇಬ್ಬರದು ಫಾದರ್ದು ಎಕ್ಸ್ ಹಾಗೆ ಸನ್ದು ವೈ ಇದೆ. ಸೊ 5 years hence ಅಂದ್ರೆ 5 ವರ್ಷ ಆದ್ಮೇಲೆ, ಅವಾಗ ಏನ್ ಮಾಡ್ತೀರಾ 5 ವರ್ಷ ಕೂಡಿಸ್ತೀರಾ ಅಲ್ವಾ, ಆಡ್ ಮಾಡ್ತೀರಾ. ಸೊ 5 ವರ್ಷ ಆದ್ಮೇಲೆ ಏಜ್ ಆಫ್ ಜಾಕೋಬ್ ವಿಲ್ ಬಿ 3 times that of his son. ಇದು ಜಾಕೋಬ್ನ ಏಜ್, ಇದು ಸನ್ನ ಏಜ್. ಸೊ ಜಾಕೋಬ್ನ ಏಜ್ 5 years ಆದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ 3 times of his son. ಅವನ ಮಗನ ಏಜ್ ನ 3 ಪಟ್ಟು ಆಗ್ತಾನೆ. ಓಕೆ, ಇಲ್ಲಿ ಮಗನ ಏಜ್ ಅನ್ನ 3 ಪಟ್ಟು ಮಾಡ್ತಾ ಇದೀನಿ, ಯಾಕೆಂದ್ರೆ 5 ವರ್ಷ ಆದ್ಮೇಲೆ ಮಗನ ಏಜ್ ನ 3 ಪಟ್ಟು ಆಗ್ತಾನೆ ಅಂತ ಇದೆ ಜಾಕೋಬ್. ಸೊ ಇದು ಈ ತರ ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. x + 5 = ನೋಡಿ 3 × y
3y ಹಾಗೆ ಪ್ಲಸ್ 15. ಸೊ ವೇರಿಯಬಲ್ಸ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ 3y ಈಕ್ವಲ್ ಟು 15 ಮೈನಸ್ 5. 5ನ ಆ ಕಡೆ ಕಳಿಸಿದೆ. ಸೊ ಎಕ್ಸ್ ಮೈನಸ್ 3y ಈಕ್ವಲ್ ಟು 10. ಇದೇನಾಯಿತು ಫಸ್ಟ್ ಇಕ್ವೇಶನ್. ಓಕೆ, ಇನ್ನು ನೋಡಿ ಇದು ಆಫ್ಟರ್ 5 years, ರೈಟ್? ಆಫ್ಟರ್ 5 years ಏನಿದೆಯಲ್ಲ ಈ ಇಕ್ವೇಶನ್. ಇನ್ನು 5 years ಎಗೋ, ಮೊದಲಿಗೆ 5 years ಬಿಫೋರ್ದು ಇಕ್ವೇಶನ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲೂ ಕೂಡ ಪ್ರೆಸೆಂಟೇಜ್ ಎಕ್ಸ್ ಅಂತ ತಗೊಳ್ಳೋಣ, ವೈ ಅಂತ ತಗೊಳ್ಳೋಣ, ಮಗನ ಏಜ್. ಓಕೆ, ಪ್ರೆಸೆಂಟೇಜ್. ಸೊ 5 years ಎಗೋ ಅಂದ್ರೆ ಏನು ಮಾಡ್ತೀರಾ? ಮೈನಸ್ 5 ಮಾಡ್ತೀರಾ ಅಲ್ವಾ? ಸೊ ವೈ ಮೈನಸ್ 5. ಸೊ 5 years ago, Jacob's age was 7 times of his son. ಸೊ ಇದು ಮಗನ ಏಜ್ ಆಗುತ್ತೆ. ಮಗನ ಏಜ್ನ 7 times ಜಾಕೋಬ ಇದ್ದ. ಸೊ ಇದನ್ನ ಇಕ್ವೇಶನ್ ಮಾಡ್ಕೊಳ್ಳೋಣ ಈಗ. ಎಕ್ಸ್ ಮೈನಸ್ 5 ಈಕ್ವಲ್ ಟು 7y ಮೈನಸ್ 35. ಎಕ್ಸ್ ಮೈನಸ್ 7y ಈಕ್ವಲ್ ಟು ಮೈನಸ್ 35 ಆಮೇಲೆ ಪ್ಲಸ್ 5 ಆಗುತ್ತೆ. ಸೊ ಎಕ್ಸ್ ಮೈನಸ್ 7y ಈಕ್ವಲ್ ಟು ಏನಾಗುತ್ತೆ? 35 ಮೈನಸ್ 5 30 ಮೈನಸ್ 30 ಬರುತ್ತೆ. ಓಕೆ, ಇದು ಇಕ್ವೇಶನ್ ನಂಬರ್ 2. ಓಕೆ, ಸೊ ಇವಾಗ ಏನು ಮಾಡೋಣ ಅಂದರೆ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಇಕ್ವೇಶನ್ 1ನಲ್ಲಿರೋ ಇಕ್ವೇಶನಿಂದ ಎಕ್ಸ್ನ ಟರ್ಮ್ಸ್ ಕಂಪ್ಲೀಟ್ ಆಗಿ ಎಕ್ಸ್ನ ಟರ್ಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 10 ಪ್ಲಸ್ 3y ಎಕ್ಸ್ ಈಕ್ವಲ್ ಟು ಏನಾಯಿತು? 10 ಪ್ಲಸ್ 3y. ಇಕ್ವೇಶನ್ ನಂಬರ್ 3. ಸೊ ಎಕ್ಸ್ನ ವ್ಯಾಲ್ಯೂವನ್ನು ಇವಾಗ ನಾವು ಇಕ್ವೇಶನ್ ನಂಬರ್ 2ನಲ್ಲಿ ಹಾಕೋಣ. ಸೊ ಎಕ್ಸ್ನ ವ್ಯಾಲ್ಯೂ ಏನಿದೆ? 10 ಪ್ಲಸ್ 3y ಮೈನಸ್ 7y ಈಕ್ವಲ್ ಟು ಮೈನಸ್ 30. ಕರೆಕ್ಟ್? ಈಗ 3y ಮೈನಸ್ 7y ಮೈನಸ್ 4y. ಓಕೆ, ಆಮೇಲೆ ಮೈನಸ್ 4y ಅನ್ನ ಈ ಕಡೆಗೆ ಇಟ್ಕೊಂಡು ಮೈನಸ್ 30, ಇದು ಆ ಕಡೆ ಹೋದರೆ ಮೈನಸ್ 10 ಆಗುತ್ತೆ. ಸೊ ಮೈನಸ್ 4y ಈಕ್ವಲ್ ಟು ಮೈನಸ್ 40 ಆಯಿತು. ಹಾಗೆ y ಈಕ್ವಲ್ ಟು 40 minus 40 divided by minus 4, right? Negative signs cancel, 4 ones are 4 tens are. So y na value ಎಷ್ಟು ಬಂತು? y equal to 10. ಅಂದ್ರೆ present age of son. Okay, present age of son ಎಷ್ಟು ಬಂತು? 10 ಬಂತು. ಸದ್ಯಕ್ಕೆ 10 ವರ್ಷ ಮಗನಿಗೆ. ಸೊ ಇವಾಗ ಅವರ ಫಾದರ್ನ ಏಜ್ನ ಫೈಂಡ್ ಔಟ್ ಮಾಡೋದು. ಅಂದರೆ ನೋಡಿ, ಏಜ್ ಆಫ್ ಜಾಕೋಬ್ ಏನಿದೆ? ಎಕ್ಸ್ ಇದೆ ಅಲ್ವಾ? ಸೊ ಆಬ್ವಿಯಸ್ಲಿ, ಸೊ ಈಗ ಮಗನ ಏಜನ್ನು ಹಾಕಿ ನೋಡೋಣ. ಎಕ್ಸ್ ಈಕ್ವಲ್ ಟು, ಓಕೆ, ಎಕ್ಸ್ ಅಂದರೆ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್. ಸೊ 10 ಪ್ಲಸ್ 3 ಇಂಟು 10, ರೈಟ್? ಕ್ವೆಶನ್ 3ನಲ್ಲಿ ವೈನ ವ್ಯಾಲ್ಯೂನ ಹಾಕಿದ್ದೀನಿ. 10 ಪ್ಲಸ್ 3 ಇಂಟು 10 30. ಸೊ ಏನಾಯಿತು? ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 40 ಆ್ಯಂಡ್ ಸನ್ ಈಸ್ 10. ಓಕೆ, ನೋಡಿ ಇವಾಗ ವೆರಿಫೈ ಮಾಡಿ ನೋಡೋಣ. ಸೊ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಏನು ಬಂತು? 40 ಬಂತು ಅಲ್ವಾ? ಆಮೇಲೆ ಎಕ್ಸ್ ಈಕ್ವಲ್ ಟು 40 ಬಂತು, ವೈ ಈಕ್ವಲ್ ಟು 10. ಓಕೆ, ಮಗನ ಏಜ್ 10 ಇದೆ. ಸೊ ನೋಡಿ ಏನಿದೆ? ಆಫ್ಟರ್ 5 years ಎಷ್ಟಾಗುತ್ತಂತೆ? ಎಕ್ಸ್ ಪ್ಲಸ್ 5 ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂದರೆ 40 ಪ್ಲಸ್ 5 ಏನಾಯಿತು? 45 ಆಯಿತು. ಹಾಗೇನೆ y ಪ್ಲಸ್ 5 ಅಂದರೆ 10 years ಇದ್ದಾನೆ ಪ್ರೆಸೆಂಟ್ಲಿ ಮಗ. 10 ಪ್ಲಸ್ 5 15 ಆಯಿತು. ಓಕೆ, 15 ಇಂಟು 3 ಇದೆ ಅಲ್ವಾ? ನೋಡಿ, ಆಫ್ಟರ್ 5 years 45 ಇರ್ತಾನೆ ಫಾದರ್, ಆಮೇಲೆ ಮಗ 15 ಇರ್ತಾನೆ. ನೋಡಿ ಇಲ್ಲಿ ಫಾದರ್ನ ಏಜ್ ಮಗನ ಏಜ್ನ 3 ಪಟ್ಟಿದೆ, 3 times. 15 ಇಂಟು 3 ಎಷ್ಟಾಯಿತು? 15 3s 45 ಅಲ್ವಾ? ಸೊ ಅದೇ ಥರ ನೀವು ಬಿಫೋರ್ ಏಜನ್ನು ಕೂಡ ಕಂಪೇರ್ ಮಾಡಿ ನೋಡ್ಬೋದು. ಬಿಫೋರ್ ಏಜಲ್ಲಿ ಏನು? ಎಕ್ಸ್ ಮೈನಸ್ 5 ಅಂದರೆ 40 ಮೈನಸ್ 5 35 ಆಯಿತು. ಓಕೆ, 35 ಈಕ್ವಲ್ ಟು 7 times ಆಫ್ ಮಗನ ಏಜ್ ಇದೆಯಾ ಅಂತ ನೋಡೋಣ. 10 ಮೈನಸ್ 5. ಓಕೆ, ಸೊ ನೋಡಿ 35 ಹಾಗೇನೆ 10 ಮೈನಸ್ 5 ಆಯಿತು ಅಲ್ಲ? ಸೊ ನೋಡಿ ಇದು ಕೂಡ ವೆರಿಫೈ ಆಯಿತು. ಬಿಫೋರ್ ಏಜ್ ಏನಾಯಿತು? 5 ವರ್ಷದವನು ಮಗ ಇದ್ದ, ಆಮೇಲೆ ಅವನ 7 times ಮಾಡಿದಾಗ ಫಾದರ್ನ ಏಜ್ ಬಂತು. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿಗೆ ಚಾಪ್ಟರ್ 3.2 ಕಂಪ್ಲೀಟ್ ಆಗಿ ಮುಗೀತು.
ಸೊ ನೆಕ್ಸ್ಟ್ ಎಕ್ಸಸೈಸ್ ನಲ್ಲಿ ಎಲಿಮಿನೇಷನ್ ಮೆಥಡ್ ಅನ್ನ ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 3.3 ನಲ್ಲಿ. ಓಕೆ.